ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀವಿ ಫ್ರೆಂಡ್ಸ್. ನಾವಂತೂ ಬೆಳಗ್ಗೆ ಎದ್ಬಿಟ್ಟು ಇಬ್ರು ಸೇರ್ಕೊಂಡು ನೀರು ಕಾಯಿಸ್ತಾ ಇದೀವಿ. ಏನಪ್ಪ ಇವತ್ತು ವಿಶೇಷ? ಈ ವಾತಾವರಣದಿಂದ ನನ್ನ ತಲೆ ಕೆಟ್ಟೋಗಿದೆ. ಎಲ್ಲಾದ್ರೂ ದೂರ ಹೋಗಿದ್ದು ಬರಬೇಕು ಅಂತಿದೆ. ಊರಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಭಾನುವಾರ ಸೋಮವಾರ ನೋಡ್ಕೊಂಡ್ ಬಂತಲ್ಲ ಟೈಲ್ಸ್ದು, ಇವತ್ತು ಹೋಗಿ ಹಾಕ್ಸ್ಬೇಕು ಫ್ರೆಂಡ್ಸ್. ಸ್ಪೆಷಲ್ ಏನಂದರೆ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಮುಗಿತೈತೋ ಇಲ್ಲೋ, ಶಿವ ನಾಳೆ ಬರೋಂಗಾಗ್ಬಿಟ್ರೆ ನಾನು ಒಬ್ಬಳೇ ಉಳ್ಕೊತೀನಲ್ಲ, ಅದಕ್ಕೆ ಎದ್ದ ತಕ್ಷಣ ನೀರು ಕಾಯಿಸ್ತೈತೆ. ಇಬ್ಬರು ಒಂದೊಂದು ದಿಕ್ಕಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಶಿವ ಜಿಗಣಿ ರೋಡಲ್ಲಿ ಹೋದರೆ ನಾನು ಮಾರ್ಕೆಟ್ ರೋಡಲ್ಲಿ, ನಾನು ಬಸ್ಸಲ್ಲಿ ಹೋಗ್ತೀನಿ ಫ್ರೆಂಡ್ಸ್. ಶಿವ ನನ್ನ ಗಾಡೀಲಿ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಇಟ್ಸ್ ಓಕೆ ಫ್ರೆಂಡ್ಸ್, ನಾವು ಇಂಥ ಟೈಮಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಯಾಕೋ ಇವತ್ತು ನನ್ನ ಗಂಡನ ಜೊತೆ ಊರಿಗೆ ಹೋಗೋಕ್ಕೆ ಭಯ ಆಗ್ತಿದೆ ಫ್ರೆಂಡ್ಸ್. ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ದುಡ್ಡಿದ್ದಾಗೆ ನೀರು ತಂದು ಕೊಡಪ್ಪ, ಊಟ ತಂದು ಕೊಡಪ್ಪ ಅಂತ ಬಲವಂತ ಮಾಡಬೇಕು. ಬಾಯೆಲ್ಲ ಒಣಕೊಂಡೋದ್ರೂ ನೀರು ತಂದು ಕೊಡಲ್ಲ ಅಂಥ ಮನುಷ್ಯ. ಇವತ್ತು ಬಾಯಿ ಬಿಟ್ಟು ಹೇಳ್ತೈತೆ, ಅಮೌಂಟ್ ಶಾರ್ಟೇಜ್ ಐತೆ, ಅಡ್ಜಸ್ಟ್ ಮಾಡ್ಕೊಂಡು ಬರೋಂಗಿದ್ರೆ ಮಾತ್ರ ಬಾ ಅಂತ. ಊಟ ಏನೋ ಅಡುಗೆ ಮಾಡಿ ಎತ್ಕೋತೀನಿ ಫ್ರೆಂಡ್ಸ್. ನೀರು ಎಷ್ಟೊಂದು ಎತ್ಕೊಳಕ್ಕಾಗ್ತೈತೆ? ಅಮ್ಮಂದ್ರೆ 1 ಲೀಟ್ರಿಗೂ ಪ್ಯಾಕ್ ಮಾಡಿ ಎತ್ಕೋಬೋದು ನನ್ನ ಬಾಟ್ಲಲ್ಲಿ. ಊಟ ಇಲ್ದಿರ ನನ್ನ ಇವತ್ತೊಂದು ಗತಿ ಕಾಣಿಸ್ಬಿಡ್ತೈತಲ್ಲ. ಬೆಳಗ್ಗೆ ಮಚ್ಚು ಬೇರೆ ಎತ್ಕೊಬತ್ತೈತೆ. ತಮ್ಮ ನೀನೇ ಡಿಸೈಡ್ ಮಾಡು, ಹೋಗೋದ ಬೇಡ? ಚಳಿ ಮಳೆಗಾಲ ಆರಾಮಾಗಿ ನಿದ್ದೆ ಮಾಡ್ಬೋದು. ಡಿಸೈಡ್ ಮಾಡು ಟಾಮ್, ಡಿಸೈಡ್ ಮಾಡು. 2 ಟೈಮ್ಗೂ ಅಡುಗೆ ಮಾಡಿ ಎತ್ಕೋಬೇಕಾ? 1 ಟೈಮ್ಗೆ ಮಧ್ಯಾಹ್ನಕ್ಕೆ ನನ್ನೊಬ್ಳಗ? ನೀನು ಹೋಟ್ಲಲ್ಲಿ ತಿನ್ಕೋತೀಯಾ? ನೀನು ಉಪವಾಸ ಊರಿಗೋದ್ರೆ ಸರಿ. ನೀನು ಹೋಗಿ ನಿಂಬೆಣ್ಣು ತಗೋಬ, ಹೇಳ್ತೀನಿ. ನಿಂಬೆಣ್ಣು ನಿನ್ಗೆ ಮಾಟ ಮಂತ್ರ ಮಾಡ್ಸಕ್ ಬೆಳಗ್ಗೆ ಮತ್ತೆ ನೆನ್ನೇನು ಹೇಳ್ದೆ, ನೀನು ಮರ್ತ್ಬಿಟ್ಟು ಬಂದಿದ್ಯಾ? ರಾತ್ರಿ ಉಪ್ಸಾರು ಮಾಡಿದೆ ಫ್ರೆಂಡ್ಸ್. ಶೋರಮ್ಮ ಕಟ್ ಕಳ್ಸಿತ್ತಲ್ಲ ಸೊಪ್ಪು ಊರಿಂದ, ಅದಾಕ್ಬಿಟ್ಟು ಅದ್ರದ್ದು ಉಪ್ಪು ನೀರು ಐತೆ ಫ್ರೆಂಡ್ಸ್, ಅದನ್ನು ಕುದಿಸಿಕೊಂಡಿದ್ದೀನಿ. ಉಪ್ಸಾರು ಖಾರ ಮಾಮೂಲಿ ಐತೆ, ಸೊಪ್ಪೊಂದು ಸ್ವಲ್ಪ ಐತೆ, ತಂಗೊಂಡು ಮುದ್ದೈತೆ. ಇದು ಬೆಳಗ್ಗೆ ಟಿಫನ್ ಆಗ್ತೈತೆ ನನಗೆ. ಇನ್ನು ಮಧ್ಯಾಹ್ನಕ್ಕೆ ಶಿವ ನೀನೇ ರೆಡಿ ಮಾಡ್ಕೊಂಡಿದ್ದರಿಂದ ಅನ್ನಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಸೋರೆ ಮೊಸರು ಅಕ್ಕಿ ತೊಳೆದು. ದಿಢೀರ್ ಚಿತ್ರಾನ್ನ ಬತ್ತಿತ್ತಲ್ಲ ಫ್ರೆಂಡ್ಸ್, ಏನು ಈರುಳ್ಳಿ ಟೊಮೊಟೊ ಏನು ಹಾಕ್ತೀರಾ, ಅದು ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರ್ತೈತಿ. ಇವಾಗ ಬೆಳಗ್ಗೆ ಶಿವಗೆ ಟಿಫನ್ಗೆ, ನನಗೆ ಮಧ್ಯಾಹ್ನ ಊಟಕ್ಕೆ ಅದನ್ನೇ ಪ್ಯಾಕ್ ಮಾಡಿ ಎತ್ಕೋತೀನಿ. 1 ಗ್ಲಾಸ್ ನೀರು ಕುಡಿದು ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಹೆಂಗಿದ್ರು ರಾತ್ರಿ ಎಲ್ಲ ನನಗೆ ಮನಸ್ಸು ಹೋಗೋದು ಬೇಡ, ಸುಮ್ಮನೆ ಚಳಿಗಾಲದಲ್ಲಿ ಯಾಕೆ, ಮಳೆಗಾಲದಲ್ಲಿ ಆರಾಮಾಗಿ ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದು ಅಂತೆಲ್ಲ ಪ್ಲಾನ್ ಮಾಡಿಕೊಂಡು ಬಟ್ಟೆಗಳು ಏನು ಮುಡಿಸ್ಲಿಲ್ಲ. ಇವಾಗ ಇವುಗಳನ್ನೆಲ್ಲ ಮುಡಿಸ್ಬಿಟ್ಟು ಮನೆ ಬಾಗಿಲೆಲ್ಲ ಒರೆಸಿ ಗುಡಿಸಿ ತೊಳೆದು ರಂಗೋಲಿ ಹಾಕ್ಬಿಟ್ಟು ಹೋದ್ರೇ ಸಮಾಧಾನ. ನಾಳೆ ಬೆಳಗ್ಗೆ ಬರೋಷ್ಟರಲ್ಲಿ ಮೈಂಡ್ ಫ್ರೆಶ್ ಆಗಿರ್ತೈತೆ. ಇಲ್ಲ ಅಂದರೆ ಹಿಂಗೆ ನೋಡ್ದಂದ್ರೆ ಅಷ್ಟೇ ಹುಚ್ಚಿಡ್ದೋಗ್ತೈತೆ ಫ್ರೆಂಡ್ಸ್. ನೀರ್ದೇ ಪ್ರಾಬ್ಲಮ್ ಆಗ್ತಿರೋದು ಫ್ರೆಂಡ್ಸ್. ಏನು ಮಾಡೋದು? ಡಿ ಕೆ ಶಿವಕುಮಾರ್ ಅವರಲ್ಲಿ ಒಂದು ವಿನಂತಿ, ಕನಕಪುರ ಹತ್ರ ಶಿವ ಊರಲ್ಲಿ ಒಂದು ಫಿಲ್ಟರ್ ವಾಟ್ರು ರೆಡಿ ಮಾಡಿರಿ. ಏನು ಕಟ್ಟೋದಾ ಅದೇನು ಫ್ರೆಂಡ್ಸ್? ಫಿಲ್ಟರ್ ವಾಟ್ರ್ ಅಗತ್ಯವಿದೆ ನಮಗೆ, ರೆಡಿ ಮಾಡಿರಿ. ನೋಡಿರಿ, ನಮ್ಮ ಗಂಡ ಪದೇ ಹೋಗಿ ಕನಕಪುರ್ಗೆ ನೀರು ತರಬೇಕು. ನಾರ್ಮಲ್ ನೀರು ಕೊಟ್ಟಿರೋದೇ ನಮ್ಮ ಪೂರ್ವಜನ ಪುಣ್ಯ ಅನ್ಕೊಳ್ರಿ. ಮನೆ ತನಕ ನೀರು ಕೊಟ್ಟಿದ್ದೀರಾ, ಇಲ್ಲ ಅಂತ ಹೇಳ್ತಲ್ಲ. ಆ ನೀರು ಕುಡಿದ್ರೆ ನನಗೆ ಕೆಮ್ಮು ಶೀತ ಆಗ್ತೈತೆ. ನನಗೋಸ್ಕರ ಇದೊಂದು ಮಾಡ್ಕೊಡಿ ಪ್ಲೀಸ್. ಸರಿ ಬಿಡು, ಆಯ್ತು ಬಿಡು. ಎಲ್ಲಟಮ್ಮ ನಿಂಬೆಣ್ಣು? ಯಾವ ಜಿಪ್ಪಲ್ಲೂ ಇಲ್ಲ. ನಮ್ ಕಡೆ ಚಿತ್ರಾನ್ನಕ್ಕೆ ಹಾಲು ಹಾಕಲ್ಲ ಅಪ್ಪಿ. ನಾನು ಕೇಳ್ತಾರದು ಯಾವ ರೂಟಲ್ಲಿ ಬರಬೇಕು? ರಾಂಗ್ ರೂಟಲ್ಲ, ರೈಟ್ ರೂಟಲ್ಲ? ನೀನು ಎಷ್ಟು ಗಂಟೆಗೆ ಬಿಡ್ತಾ ಇದೀಯಾ, ಹೊರಡ್ತಾ ಇದೀಯಾ? 8 ಗಂಟೆಗೆ? ಓ ಶೆಟ್. ಅಣ್ಣವ್ರ 10 ಅಲ್ಲ, 8 ಗಂಟೆಗ? ಇನ್ನೆಷ್ಟು ಅವರ್ ಐತೆ 8 ಗಂಟೆಗೆ? 1 ಅವರ್ ಆಯ್ತಾ? 1 ಅವರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಮುಡಿಸ್ಬಿಟ್ಟು ಚಿತ್ರಾನ್ನ ಒಗ್ಗರಣೆ ಮಾಡ್ಕೊಂಡು ಪಾತ್ರೆ ತೊಳ್ಬಿಟ್ಟು ರೆಡಿ ಆಗಿಬಿಡ್ತೀನಿ. ನನ್ನ ಉಸ್ಕೂರ್ ಗೇಟಲ್ಲಿ ಬಿಡ್ತೀಯಾ? ಅದು ಬಸ್ ಸಿಗಲ್ವಲ್ಲ, ಬಸ್ ಸಿಗ್ತವೆ. ಓ ಶೇಟ್. ನಾನು ನಿನ್ ಜೊತೆ ಬಂದ್ರೆ ಏನ್ ತೊಂದ್ರೆ? ನಾನು ಬೇಗ ಹೋಗ್ಬೇಕು, ಟೈಮ್ ಆಗುತ್ತೆ. ನಿನ್ ಕೈ ಕೊಡಿದ್ರಲ್ಲ, ಬಂದ್ಬಿಟ್ರೆ ಮಾಡಿ. ನನ್ನ ಟೈರ್ ಗಡ್ಡ ಇರ್ತೀರಾ ನಿಂಬೆಣ್ ತರ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ಗಾಡಿಲಿ ಕುತ್ಕೊಂಡ್ರೆ ಹುಡ್ಗಿರ್ ನೋಡಕ್ಕಾಗಲ್ಲ. ನಾನು ಹಂಗೆ ಫಿಕ್ಸ್ ಆಗಿದ್ದೀನಪ್ಪಿ, ನೀನೇನು ಮಾತಾಡ್ಬೇಡ. ಹುಡ್ಗಿರ್ ನೋಡಕ್ಕಾಗಲ್ಲ. ನಾನು ಏನಪ್ಪಿ, ನಾನೇನು 100 kg ಇದ್ದೀನಪ್ಪಿ. ನಾನು ಕುತ್ಕೊಂಡ್ರೆ ಗಾಡಿ ಫಾಸ್ಟ್ ಆಗಿ ಓಡ್ಸಕ. ನಿನ್ನೆ ಗಾರೆ ಕೆಲ್ಸದ ಅವಣ್ಣ ಕುತ್ಕೊಂಡ್ರೆ ಹೆಂಗ್ ಫಾಸ್ಟ್ ಆಗಿ ಗಾಡಿ ಹೋಯ್ತು ಅಷ್ಟೇ ಫ್ರೆಂಡ್. ಸಿಂಪಲ್ ಆಗಿ ನಾವು ಫಿಕ್ಸ್ ಆಗ್ತಾ ಇದೀವಿ ಫ್ರೆಂಡ್ಸ್. ನನ್ನ ಗಂಡಂಗೆ ಆಗಲ್ಲ ಫ್ರೆಂಡ್ಸ್. ನಾನು ಎಲ್ಲಿ ಕರ್ಕೊಂಡು ಹೋಗೋಕ್ಕೂ ಇಷ್ಟ ಆಗಲ್ಲ. ಹಿಂಗ್ ಡಿಸೈಡ್ ಆಗ್ತಿದ್ದೀನಿ ಅಷ್ಟೇ. ನಮಗೂ ಮಾನ ಮರ್ಯಾದೆ ಸ್ವಾಭಿಮಾನ ಇರ್ಬೇಕು ಫ್ರೆಂಡ್ಸ್. ಇದೇ ಸ್ವಾಭಿಮಾನದಲ್ಲಿ ನಾವು ಟೀ ಮಾಡುವ ಬನ್ನಿ ಫ್ರೆಂಡ್ಸ್. ಶಿವಾಗೆ ಬಿಸಿ ಟೀ ಮಾಡಿಕೊಟ್ಬಿಟ್ಟು
ಚಿತ್ರಾನ್ನ ಒಗ್ಗರಣೆ ಮಾಡ್ಕೋತೀನಿ ಫ್ರೆಂಡ್ಸ್. ಟೈಮ್ ಆಗೋಗ್ತೈತೆ. 1/4 ಲೀಟ್ರಲ್ಲಿ ಅರ್ಧ ಗ್ಲಾಸ್ ಕಾಯಿಸಿದ್ವಿ. ಇಷ್ಟೇ ಕುಡಿಯೋದು ಫ್ರೆಂಡ್ಸ್ ನಾವು, ಅದಕ್ಕೆ ಇಷ್ಟೇ ಕಾಯಿಸೋದು ಗಟ್ಟಿಯಾಗಿ. ಎತ್ಕೊಂಡು ತಿನ್ನಪ್ಪ ಬನ್ನು. ನಾನು ಟೀ ಕುಡ್ಬಿಟ್ಟು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಂಬೆಹಣ್ಣು, ಹಸಿಮೆಣಸಿನಕಾಯಿ, ಕಡಲೆಬೀಜ, ಕೊತ್ತಂಬರಿ, ಕರಿಬೇವು, ಮಾಮೂಲಿ ಎಣ್ಣೆ, ಸಾಸಿವೆ ಅವೆಲ್ಲ ಇರ್ತವೆ. ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕು. ಸಾಸಿವೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಜೀರಿಗೆನೂ ಹಾಕೋತಾರೆ ಕೆಲವರು. ನನಗೆ ಜೀರಿಗೆ ಫ್ಲೇವರ್ ಚಿತ್ರಾನ್ನದಲ್ಲಿ ಇಷ್ಟ ಆಗಲ್ಲ, ಹಾಕೊಂಡಿಲ್ಲ. ಕಡಲೆಬೀಜ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಶಿವಗೆ ಕಡಲೆಬೀಜ ಅಂದ್ರೆ ಇಷ್ಟ ಫ್ರೆಂಡ್ಸ್. ಹಾಯ್ಕೊಂಡು ತಿಂತಾ ಇರ್ತಿದ್ದೆ ಚಿತ್ರಾನ್ನದಲ್ಲಿ ಕಡಲೆಬೀಜನ ಫ್ರೆಂಡ್ಸ್. ನನಗೆ ಹಾಯ್ಕೊಂಡು ತಿನ್ನೋದಂದ್ರೆ ಇಷ್ಟ ಆಗಲ್ಲ, ಕಡಲೆಬೀಜ ಅಂದ್ರೂ ಇಷ್ಟ ಆಗಲ್ಲ. ಅದಕ್ಕೆ ನಾನು ಅಷ್ಟು ಅವಾಯ್ಡ್ ಮಾಡ್ತೀನಿ. ಕಡಲೆಬೇಳೆ ಉದ್ದಿನಕಾಳು ಬೇಕಾದ್ರೂ ಹಾಕೋಬಹುದು, ಅದಿರಲಿಲ್ಲ ಅದಕ್ಕೆ ಇದು ಮಾತ್ರ ಹಾಕೊಂಡೆ. ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡು, ಇಂಗು ಫ್ರೆಂಡ್ಸ್, ಇಂಗು ಇದು ಪುಳಿಯೋಗರೆ ಆಗಲಿ ಚಿತ್ರಾನ್ನ ಆಗಲಿ ಇಂಗು ಹಾಕೊಂಡ್ರೆ ಫ್ಲೇವರೇ ಬೇರೆ ಸೂಪರ್ ಇರ್ತೈತೆ. ಆಮೇಲೆ ಕರಿಬೇವು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ಹಾಕೊಂಡ್ರೆ ಕರಿಬೇವು ಫ್ಲೇವರ್ ಹೋಗ್ಬಿಡ್ತೈತೆ, ಅದಕ್ಕೆ ಈಗ ಹಾಕೋಬೇಕು. ಸಿಂಪಲ್ ಚಿತ್ರಾನ್ನ ಅಲ್ಲ, ಅದಕ್ಕೆ ಇಷ್ಟೇ ಸಿಂಪಲ್ ಇದು. ಆಮೇಲೆ ಅರಿಶಿನ ಎಷ್ಟು ಬೇಕೋ ಸ್ವಲ್ಪ ಚಿಟಿಕೆ ಅಷ್ಟು ಹಾಕೊಂಡು, ಉಪ್ಪು ಆಗಲೇ ಹಾಕೊಂಡಿದ್ದೆ, ಪುಡಿ ಉಪ್ಪು. ಆಮೇಲೆ ಹಂಗೆ ನಿಂಬೆ ನಿಂಟ್ಕೊಬಿಡೋದು ಫ್ರೆಂಡ್ಸ್. ಹಂಗೆ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ಹಂಗೆ ಬಿಸಿ ಬಿಸಿ ಅನ್ನೋ ತಂಗ್ಳನ ಏನಾದರೂ ಪರವಾಗಿಲ್ಲ ಹಾಕೋಬೇಕು. ಆಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು. ಸೋನಾ ಮುಸ್ರಿ ಅಕ್ಕಿಲ್ ಮಾಡಿರೋದು ಫ್ರೆಂಡ್ಸ್ ಇವತ್ತು ಚಿತ್ರಾನ್ನ. ಉದ್ರುದ್ರಾಗೆ ಸಿಂಪಲ್ ಆಗಿರ್ತೈತೆ ಫ್ರೆಂಡ್ಸ್. ಚಿತ್ರಾನ್ನ 1-2 ನಿಮಿಷದಲ್ಲಿ ಆಗ್ಬಿಡ್ತೈತೆ. ಮಕ್ಕಳು ಚಿತ್ರಾನ್ನದಲ್ಲಿ ಈರುಳ್ಳಿ ಟೊಮೊಟೊ ಎಲ್ಲ ಇಷ್ಟಪಡಲ್ವಲ್ಲ ಫ್ರೆಂಡ್ಸ್, ಅವ್ರಿಗೆ ಈ ಥರ ಮಾಡ್ಕೊಡ್ಬೋದು, ಟೇಸ್ಟ್ ಆಗಿರ್ತೈತೆ. ನಮ್ಮ ಅಂಗನವಾಡಿನಲ್ಲಿ ನಾವು ಚಿಕ್ಕ ವಯಸ್ಸು ಸ್ಕೂಲ್ಗೆ ಹೋಗ್ಬೇಕಾರೆ, ಅಲ್ಲ ಅಂಗನವಾಡಿಗೆ ಹೋಗ್ಬೇಕಾರೆ ಇದೇ ಥರ ಚಿತ್ರಾನ್ನ ಮಾಡ್ತಿದ್ರು. ಅದೇ ನೆನಪಾಗ್ತೈತೆ ಈ ಚಿತ್ರಾನ್ನ ಮಾಡಿದಾಗೆಲ್ಲ. ಚಿತ್ರಾನ್ನ ಮಾಡಿ ಈಗ ಶಿವಾಗ ಒಂದು ಸ್ವಲ್ಪ ಬಾಣಲಿಗೆ ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಿಕ್ಕಿದ್ದು ಈ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅನ್ನ ಟಾಮುಗೆ ಹೋಗ್ಬೇಕಾದ್ರೆ ಹಾಕ್ಬೇಕು. ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ, ಖಾಲಿ ಅನ್ನ ಅಂದ್ರೆ ಬಿಳಿ ಅನ್ನ ಎತ್ಕೊಂಡು ಮೊಸರು ಪ್ಯಾಕೆಟ್ ತಗೊಂಡ್ರೆ ಬೆಳಗ್ಗೆಗೆ ಅಲ್ಲ ಮಧ್ಯಾಹ್ನಕ್ಕೆ ನಮಗೆ ಊಟಕ್ಕೆ ಸರೋಗ್ತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಶಿವ ಫ್ರೆಶ್ ಆಗ್ಬಿಟ್ಟು ಬರ್ತಿದ್ದೆ. ಈ ಗ್ಯಾಪಲ್ಲಿ ನಾನು ಈ ಬಟ್ಟೆ ಎಲ್ಲ ಮುಡ್ಚಿಕ್ ಬಿಡ್ತೀನಿ. ಹೆಂಗೈತಪ್ಪ ಚಿತ್ರಾನ್ನ? ಈ ತರ ಮನೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಟೀ ಶರ್ಟ್ ಹಾಕೋಬೇಕು. ನೀನೇನು ಮದ್ವೆಗೆ ಹೋಗ್ತಾ ಇದೀಯಾ, ಮನೆ ಕಟ್ಟಕ್ಕೆ ಹೋಗ್ತಿದ್ಯಪ್ಪಿ? ಟೀ ಶರ್ಟ್ ಹಾಕೋ, ಚೇಂಜ್ ಮಾಡು. ಅದ್ರ ಮೇಲೆ ಜರ್ಕಿನ್ ಹಾಕೋ. ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ. ಸಾಕು. 100 ರೂಪಾಯಲ್ಲಿ ಹೆಂಗ್ ಖರ್ಚು ಮಾಡ್ಬೇಕಂತ. ಆಯ್ತಾಯ್ತು, 140 ರೂಪಾಯಿ ಕೊಟ್ಟಿದ್ಯಾ, ಥ್ಯಾಂಕ್ ಯು. ಇಷ್ಟ ಆದ್ರೂ ಕೊಟ್ಟಿದ್ಯಾ, ಖುಷಿ ಪಡ್ಬೇಕು. ಬಿಗಿಯಾಗ ಹಾಕೋತೀನಿ ಬಿಡು. ಬಡಾರ್ ಅಂತ ಬಾಯಲ್ಲಿ ಅನ್ಬೇಕಾ, ಹಂಗೆ ಹೇಳಿದ್ರೆ ಬತ್ತಿದ. ಮೊಬೈಲ್ ಎತ್ಕೋ, ಚಾರ್ಜರ್ ಎತ್ಕೋ. ಈಗ ಯಾವುದು ಇದು? ಇದ್ರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್. ನನ್ನ ಲೈಫಲ್ಲಿ ನಾನು ಒಂದಿನ ಮನೆಗೆ ಬೀಗ ಹಾಕ್ಲಿಲ್ಲ. ಎಲ್ಲೇ ಹೋದ್ರೆ ಶಿವ ಜೊತೆ ಹೋಗ್ತೀನಿ, ಶಿವ ಹಾಕೋತೈತೆ. ಇಲ್ಲ ಬಿಟ್ಬಿಟ್ಟು ಹೋಗ್ತೈತೆ, ಮನೆ ಓಪನ್ ಇರ್ತೈತೆ. ಈ ತರ ಇರ್ತೈತೆ ನಮ್ಮ ಪರಿಸ್ಥಿತಿ. ಟೇಕ್ ಇಟ್ ಟಿಫನ್ ಬಾಕ್ಸ್. ಹುಷಾರಾಗಿ ಎತ್ಕೊಂಡು ಹೋಗಿರಿ ಟಿಫನ್ ಬಾಕ್ಸ್ನ. ಬಂದು ಖಾಲಿ ಮಾಡ್ತೀನಿ ಬಾಕ್ಸ್ನ. ತಾಮಗೊಂದೇ ಬೇಜಾರಾಗ್ತದೆ ಪಾಪ. ಬಟ್ಟೆ ಮಡ್ಚಿಕ್ಬಿಟ್ಟು ಮನೆ ಬಾಗಿಲು ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಹೊರಡೋದೇನೆ ಫ್ರೆಂಡ್ಸ್. ಒಂದು ರಾಶಿ ಬಟ್ಟೆಗಳು. ಶೋ ಹೋಗ್ಬಿಟ್ಟು ಕೆಲಸ ಮಾಡ್ತಾ ಇರ್ತೈತೆ. ನಾನು 10 ಗಂಟೆಗೆ ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗಿರ್ತೈತೆ, ಆರಾಮಾಗಿ ಹೋಗ್ಬೋದು. ಮುದ್ದರಮ್ಮನ ಕೈ ಮುಕ್ಕೊಂಡು ಹೋಗು. ಇವತ್ತು ಸಿಂಪಲ್ ಆಗಿ ಹೊರಡ್ಬೇಕು ಅಂದ್ಬಿಟ್ಟು ಈ ತರ ಡ್ರೆಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಅಷ್ಟಕ್ಕೂ ಪ್ರತಿ ಸಲ ಊರಿಗೆ ಹೋದಾಗ ಹೊಸ ಬಟ್ಟೆಗಳು ಎಲ್ಲಿಂದ ತರೋದು ಫ್ರೆಂಡ್ಸ್. ಅದಕ್ಕೆ ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಮನೇಲಿ ಹೆಂಗಿದ್ದೀನೋ ಹಂಗೆ ಹೋಗ್ಬೇಕು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ನಂದೀಗ ಸಿಂಪಲ್ ಮೇಕಪ್ ಸ್ಟಾರ್ಟ್ ಆಗಲಿದೆ. ಅದಕ್ಕೂ ಮುಂಚೆ ನಂದು ಕೆಲವೊಂದು ಐಟಮ್ಸ್ ಎತ್ಕೋಬೇಕು. ವಿಕ್ಸು ಫ್ರೆಂಡ್ಸ್. ಮೂನು ಇದೆ ಐತೆ ಇಲ್ಲಿ. ಶಿವ ಎತ್ಕೊಂಡು ಹೋಗೈತೆ ಅನಿಸ್ತೈತೆ. ವಿಕ್ಸು ಹತ್ತಿ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನಾವು ವಯಸ್ಸಲ್ಲಿ ಇರಬೇಕಾದ್ರೆ, ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಬಟ್ಟೆಗಳು, ಮೇಕಪ್ ಐಟಮ್ಸು ಇವೆತ್ತಿಟ್ಕೋಬೇಕು. ವಯಸ್ಸಾಗ್ತಾ ವಿಕ್ಸು, ಹತ್ತಿ ಇವೆತ್ತಿಟ್ಕೋಬೇಕು ಫ್ರೆಂಡ್ಸ್. ಯಾಕೆ? ಸನ್ಸ್ಕ್ರೀನ್ ಫಸ್ಟ್ ಫ್ರೆಂಡ್ಸ್, ಆಮೇಲೆ ಫೇರ್ ಅಂಡ್ ಲವ್ಲಿ, ಆಮೇಲೆ ಡಾಸ್ಲರ್ ಪೌಡರ್ ಫ್ರೆಂಡ್ಸ್. ಅಷ್ಟೇ, ಸಿಂಪಲ್ ಮೇಕಪ್ ಮುಗ್ದೋಯ್ತು. ಖರ್ಜ ಫ್ರೆಂಡ್ಸ್ ನಾನು ಕಪ್ಪಟ್ಟಿ ಇಕ್ಕೋತೀನಲ್ಲ, ಅದನ್ನ ಕೇಳಿದ್ರ ಅದೇನು ಅಂತ ಅಂದ್ಬಿಟ್ಟು, ಅದು ದೇವಸ್ಥಾನದಲ್ಲಿ ಹೋಮ ಮಾಡ್ತಿರೋದು ಫ್ರೆಂಡ್ಸ್. ಹೋಮ ಮಾಡ್ತವ್ರೆ ಬಂಡೆ ಅಂತ ಕರೆದಿದ್ರು ದೇವಸ್ಥಾನದ ಅರ್ಚಕರು. ನಾವತ್ತು ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಹೋಗಿಲ್ಲ. ಆಮೇಲೆ ನೆಕ್ಸ್ಟ್ ಹೋದ್ವಿ ನಾವು. ಆಮೇಲೆ ಅವ್ರು ಕೊಟ್ರು ಹೋಮ ಮಾಡಿದ್ದು. ಇದು ಇಟ್ಕೊಂಡ್ರೆ ಒಳ್ಳೇದು ದೃಷ್ಟಿಗೆ ಅಂತೆಲ್ಲ. ಅವಾಗಿಂದ ನಾನು ಶಿವ ಡೈಲಿ ಇಟ್ಕೋತಾ ಇದೀವಿ. ಒಳ್ಳೇದು ಅಂದ್ಬಿಟ್ರೆ ಇಟ್ಕೊಳ್ಳೋದೆ. ಕುಂಕುಮ ಭಾಗ್ಯ ಈ ಸೀರೆಯಲ್ಲಿ ಯಾರೆಲ್ಲ ನೋಡಿದೀರಾ ಫ್ರೆಂಡ್ಸ್? ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ತಾ ಇದ್ದೆ. ಅಯ್ಯೋ, ಯಾರು ಹೋಗ್ತಾರೆ? ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಿದ್ದೆ ಮಾಡ್ಬಿಡೋಣ ಅನಿಸ್ತಿದೆ.
ವಾತಾವರಣ ತುಂಬಾ ತಂಪಾಗಿದೆ ಫ್ರೆಂಡ್ಸ್. ಮತ್ತೆ ಊರಲ್ಲೂ ಸಿಕ್ಕಾಪಟ್ಟೆ ಈಗ ಮಳೆ ಆಗ್ತೈತಂತೆ. ಹೋಗ್ಬಿಟ್ಟು ಏನ್ ಗತಿ ಆಗ್ಬಿಟ್ಟು ಬರ್ತೀನೋ ಏನ್ ಕತೆನೋ. ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ರೆ ನಾನು ಒಂದ್ ಸ್ವಲ್ಪ ಸುಮಾರಾಗಿ ಕಾಣಿಸ್ತೀನಿ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಮಿರರ್ ಮುಂದೆ ಎಷ್ಟೇ ಫೋಸ್ ಕೊಟ್ರು ನಾನು ಆಂಟಿ ತರನೇ ರೆಡಿ ಆಗೋದು ಫ್ರೆಂಡ್ಸ್. ನಮ್ಗೆ ಹೆಂಗ್ ಕಂಫರ್ಟಬಲ್ ಆಗ್ತೈತೋ ಹಂಗೆ ರೆಡಿ ಆಗ್ಬೇಕು ನಾವು. ನೋಡೋರ್ಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ರೆಡಿ ಆಗಕ್ಕೆ ಹೋದ್ರೆ ಹುಚ್ಚಿಡ್ದೋಗ್ತೈತೆ. ಬೇರೆಯವ್ರನ್ನ ಮೆಚ್ಚಿಸಲು ಎಂದಿಗೂ ಸಾಧ್ಯವಿಲ್ಲ. ದೇವರ್ ಮೆಚ್ಚಿದ್ರೆ ಸಾಕು. ಇದೊಂದೇ ಕಡ್ಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಬೆಳಗ್ಗೆ ಎಷ್ಟು ಒಳ್ಳೆ ಮಾತುಗಳು ಬರ್ತಾವೋ ಬಾಯಲ್ಲಿ. ನಾನು ಯಾವಾಗ್ಲೂ ಜಡೆ ಹಾಕೊಳ್ಳಲ್ಲ ಫ್ರೆಂಡ್ಸ್, ಹಿಂಗೆ ಹಾಕೋತೀನಿ. ಜಡೆ ಹಾಕಿದ್ರೆ ಇಲಿ ಬಾಲ ತರ ಕಾಣಿಸ್ತೈತೆ ಕೂದಲು ತುದಿನಲ್ಲಿ. ಏರ್ ಕಟ್ ಮಾಡಿಸ್ಬೇಕು ತುದಿನಲ್ಲಿ. ಅದಕ್ಕೆ ಹಿಂಗೆ ರೆಡಿ ಹಾಕಿದ್ರೆ ಒಂದ್ ಸ್ವಲ್ಪ ವಾವ್ ಈ ಹುಡುಗಿ ತಲೆ ಕೂದಲು ಏನು ಇಷ್ಟು ಬುಷ್ ಆಗೈತೆ, ಈ ತರ ಇಷ್ಟು ತಪ್ಪ ಕಾಣಿಸ್ತೈತೆ ಅಂತ ಅನ್ಕೋತಾರೆ. ಅದಕ್ಕೆ ಇದು ಮಾನ ಮರ್ಜಿ ಉಳಿಸ್ಕೊಳ್ಳುವ ಟಿಪ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ರೆಡಿ ಆಗಿದ್ದಾಯ್ತು. ಮನೆ ಬಾಗ್ಲೆಲ್ಲ ಕ್ಲೀನ್ ಆಯಿತು. ಟಾಮು ಊಟ ಮಾಡಾಯಿತು. ನಾನು ಫ್ರೆಶ್ ಆಗೋಕ್ಕೆ ಮುಂಚೆನೇ ಉಪ್ಸಾರು ಮುದ್ದೆ ತಿಟ್ಟೆ ಫ್ರೆಂಡ್ಸ್. ಹೊಟ್ಟೆ ಸುತ್ತಾಯಿತು ಅದಕ್ಕೆ. ಈಗ ಹೊರಡುವ ಬನ್ನಿ ಫ್ರೆಂಡ್ಸ್. ಇಲ್ಲಿಂದ ಕನಕಪುರ ಗಂಟ ನನ್ನ ಜರ್ನಿ ಸುಖಕರವಾಗಂತೂ ಇರಲ್ಲ. ತಲೆ ನೋವ್ತಾ ಇರ್ತೈತೆ ಬಸ್ಸಲ್ಲಿ ಹೋಗ್ಬೇಕು ಅಂದರೆ. ನೋಡೋಣ ಬನ್ನಿ ಫ್ರೆಂಡ್ಸ್ ಹೆಂಗೆ ಹೋಗ್ತೈತೋ ಜರ್ನಿ. ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಜೋಡಿಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾಳೆ ಬಂದರೆ ಹುಚ್ಚಿಡಿಯಲ್ಲ, ಆರಾಮಾಗಿ ಬಂದು ಪೂಜೆ ಮಾಡ್ಕೋಬೋದು. ಮತ್ತೆ ನೀರು ಬಾಟ್ಲು ಐತೆ ಫ್ರೆಂಡ್ಸ್ ಅಲ್ಲಿ. ಅದು ಬ್ಯಾಗಲ್ಲಿ ಇಡ್ಸಲ್ಲ, ಕೈಯಲ್ಲೇ ಹಿಡ್ಕೊಂಡು ಓಡಾಡ್ಬೇಕಂದ್ರೆ ನನ್ನ ಬಸ್ಸಲ್ಲಿ ನಿದ್ದೆ ಜಾಸ್ತಿ. ನನಗೆ ನಿದ್ದೆ ಮಾಡ್ಬೇಕಾದ್ರೆ ಬಿದ್ದು ಡಿಸ್ಟರ್ಬ್ ಮಾಡ್ತೈತೆ ನೀರು ಬಾಟ್ಲು. ಅದಕ್ಕೆ ನೀರು ಬಾಟ್ಲೆ ತಗೊಳಲ್ಲ ನಾನು. ಕುಡಿಬೇಕು ಅನ್ಸೆ 1/4 ಲೀಟರ್ ತಗೊಬಿಡ್ತೀನಿ ನೀರು. ಕಟ್ಬಾಯಿ ಹಾಕೊಂಡು ಕುಡಿತಿದ್ದೀನಿ. ಚಿಚ್ಚಿ ಅನ್ಕೋಬೇಡ್ರಿ ಫ್ರೆಂಡ್ಸ್. ಏನಂದ್ರೆ ಅಲ್ಲೂ ಹುಳುಕಾಗೈತೆ. ನೀರೇನಾದ್ರು ಟಚ್ ಆಯ್ತಂದ್ರೆ ಜುಮು ಕರೆಂಟ್ ಶಾಕ್ ಕೊಡ್ದಂಗೆ ಆಗ್ತೈತೆ ಅದಕ್ಕೆ. ಸದ್ಯ ಫ್ರೆಂಡ್ಸ್ ಟಾಮುಗನು ಅಲ್ಲಿ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಸಮಾಧಿಗೆ. ಅಲ್ಲಿ ಪೂಜೆ ನಿಂತ್ಕೊಂಡು ನೋಡ್ತಾ ಇದ್ದ. ಸೈಕಲ್ ಗ್ಯಾಪಲ್ಲಿ ತಪ್ಪಿಸ್ಬಿಟ್ಟು ಬಂದ್ಬಿಟ್ಟೆ. ಮನೆ ಹತ್ರ ಹೋಗಿ ಹುಡ್ಕಾಡ್ತಾ ಇರ್ತಾನೆ. ಅಲ್ಲಿ ಪಕ್ಕದ ಮನೆಯವ್ರಿಗೆ ಹೇಳಿದೀವಿ ಫ್ರೆಂಡ್ಸ್. ಶಿವ ಬೆಳಗ್ಗೆನೆ ಹೇಳಿದ್ರು ಸಂಜೆಗೆ ಊಟ ಕೊಟ್ಬಿಡು ಒಳಗಡೆನೆ ಮಲಗಿಸ್ಕೊ ಅಂತ. ಹಂಗಾಗಿ ಅವನದೇನು ಟೆನ್ಷನ್ ಇಲ್ಲ. ಗಂಡನ್ಗೂ ಊಟ ಹಾಕ್ಬಿಟ್ಟು ಹೋಗ್ತಾ ಇದೀನಿ ಫ್ರೆಂಡ್ಸ್. ಯಪ್ಪ ಹೆಂಗಿರ್ತೈತೋ ಜರ್ನಿ, ಟ್ರಾಫಿಕ್ ಇರಬಾರ್ದಪ್ಪ. ನನ್ನ ಲೈಫಲ್ಲಿ ಕಾಮನ್ ಆಗಿ ನಡೆಯುವಂಥ ವಿಷಯ ಒಂದೇ ಫ್ರೆಂಡ್ಸ್, ನನಗೆ ಟೈಮ್ ಸರಿಯಾಗಿ ಬಸ್ ಸಿಗಲ್ಲ ಫ್ರೆಂಡ್ಸ್. ಸಿಗಲ್ಲ, ಸಾಮಾನ್ಯವಾಗೇ ಸಿಗಲ್ಲ. ಅಂಥದ್ರಲ್ಲಿ ಇವತ್ತು 2 ಅವರ್ ವೆಯ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಮೇಕಪ್ ಎಲ್ಲ ಅಲ್ಲೇ ಹೋಯ್ತು. ಅನ್ನಿಸ್ತು. ಯಾವುದೋ ಒಂದು ಬಸ್ ಹತ್ಬಿಡೋಣ ಅಂತ ನೋಡಿದೆ. ಯಾವುದೋ ಒಂದು ಬಸ್ ಹತ್ಬಿಟ್ರೆ ಎಲ್ಲ ಹೋಗ್ಬಿಡ್ತೀನಲ್ಲ. ಸೀದಾ ನಾನು ಕನಕಪುರಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿದೆ ಫ್ರೆಂಡ್ಸ್. ಆಗ್ತಾನೆ ಇಲ್ಲ. ಫುಲ್ ತಲೆ ಸುತ್ತ ಬಂದು ಇನ್ನೇನು ಮನೆಗೆ ಹೋಗ್ಬಿಡೋಣ ಅನ್ನೋ ಟೈಮ್ಗೆ ಯಾವುದೋ ಒಂದು ಪ್ರೈವೇಟ್ ಬಸ್ ಬರೋ ಥರ ಕಾಣಿಸ್ತು. ಈ ರೋಡಲ್ಲಿ ಪ್ರೈವೇಟ್ ಬಸ್ ಯಾವುದೇ ಬಂದರೂ ಮಾರ್ಕೆಟ್ಗೆ ಹೋಗೋದು ಫ್ರೆಂಡ್ಸ್. ಒಂದೇ ಒಂದು ಬೇಜಾರು ಏನಂದ್ರೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೋಬೇಕಷ್ಟೇ. ಇಲ್ಲಿಂದ ನಮ್ಮ ಸ್ಟಾಪ್ ಇಂದ ಮಾರ್ಕೆಟ್ಗೆ 40 ರೂಪಾಯಿ ತಗೊಳ್ತಾರೆ ಫ್ರೆಂಡ್ಸ್. ಪರವಾಗಿಲ್ಲ. ಇದು ಪ್ರೈವೇಟ್ ಬಸ್ಸಲ್ಲಿ ಸಾಂಗ್ಗಳು ಹಾಕ್ಬಿಟ್ಟಿರ್ತಾರೆ ಫ್ರೆಂಡ್ಸ್. ಮತ್ತೆ ಸೀಟ್ ತುಂಬಾ ಚಿಕ್ಕದಾಗಿರ್ತೈತೆ, ಅದೊಂದು ಕಷ್ಟ ಅಷ್ಟೇ. ಆದ್ರೆ ಇದೇ ಸಿಕ್ಕಿದ್ ನನ್ನ ಪೂರ್ವಜನ್ಮ ಪುಣ್ಯ ಅನ್ಕೋಬೇಕು. ತಂಪಾಗಿತ್ತು ವಾತಾವರಣ. ನಾನು ಯಾವಾಗಲೂ ಅನ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್, ಇಲ್ಲೊಂದ್ಸಲ ಆಂಜನೇಯ ಸ್ವಾಮಿನ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಲ್ಲ. ಮತ್ತೆ ಇಲ್ಲಿ ಇನ್ನೊಂದು ರಂಗನಾಥ ಸ್ವಾಮಿ ದೇವಸ್ಥಾನನೋ ಏನೋ ಐತೆ ಫ್ರೆಂಡ್ಸ್. ಇದು ಆಗ್ರಾ. ಇವೆರಡು ದೇವಸ್ಥಾನ ಪೆಂಡಿಂಗ್ ಇಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಗೆ ಹತ್ರದಲ್ಲಿರೋ ದೇವಸ್ಥಾನ ಆದಷ್ಟು ಬೇಗ ಬರಬೇಕು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಒಂದ್ ಅಣ್ಣ ಬಂದು ಕುತ್ಕೊಂಡ್ರು. ಗೊರ್ಕೆ ಹೊಡಿತಾ ಬಿದ್ದವ್ರಂದ್ರೆ ಅವಣ್ಣ ಅಂದ್ರೆ ಬಸ್ಸಲ್ಲಿ ಹೆಣ್ಮಕ್ಳು ಚುಡಾಯಿಸೋದು ಕೆಟ್ಟಾಗಿ ನೋಡೋರ್ದೇ ವಿಡಿಯೋ ಮಾಡ್ಬೇಕಾ? ಈ ತರ ಡಿಸೈಂಟ್ ಆಗಿರೋ ಅಣ್ಣಂದ್ರ ವಿಡಿಯೋ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಏನಪ್ಪ ಬೆಂಗಳೂರಲ್ಲಿ ಇಷ್ಟೊಂದು ಮಳೆನಾ ಅಂದ್ಬಿಟ್ಟು ನಾನು ಶಾಕಾಗಿ ನೋಡ್ತಿದ್ದೀನಿ. ನೋಡಿದ್ರೆ ಅದು ಡ್ರೈನೇಜ್ ವಾಟರ್ ಆಚೆಗೆ ಬಿಟ್ಟವ್ರೆ. ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಕಂಡ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಒಂದ್ ಸ್ವಲ್ಪ ಗೌರ್ಮೆಂಟ್ ಬಸ್ಗಿಂತ ಪ್ರೈವೇಟ್ ಬಸ್ ಬೇಗನೆ ಬಂತು ಅಂತ ಅನ್ನಿಸ್ತು. ಮೇಕಪ್ ಹಾಳಾಗ್ಬಿಡ್ತು ಫ್ರೆಂಡ್ಸ್. ಪದೇ ಅದೇ ಬೇಜಾರಾಗ್ತಿರೋದು. ಬಸ್ ಸ್ಟಾಪ್ ಅಲ್ಲಿ ಹೋಗಿ ಇಳ್ಕೊಳ್ದಿರ ಹಿಂದೆನೆ ಇಳ್ಕೊಂಡೆ. ಯಾಕಂದ್ರೆ ಇಲ್ಲಿ ಬೇಕ್ರಿನಲ್ಲಿ 1-2 ಚಿಪ್ಸ್ ಪ್ಯಾಕೆಟ್ ನೀರ್ ಬಾಟ್ಲು ತಗೊಳ್ಳೋಣ ಅಂತ. ಯಾಕಂದ್ರೆ 1:15 ಆಗ್ಬಿಟ್ಟಿತ್ತು ಟೈಮ್. ಹೊಟ್ಟೆ ಹಸಿತಾ ಇತ್ತು. ಇನ್ನ ಈ ಮಾರ್ಕೆಟ್ ಅಲ್ಲಿ ಹೋಟ್ಲೆಲ್ಲವೋ ಏನೋ ಕತೆ ಒಂದು ಗೊತ್ತಿಲ್ಲ ನನಗೆ. ಮಾರ್ಕೆಟ್ ಅಲ್ಲಿ ಹೋಟ್ಲಲ್ಲಿ ಊಟ ತಿನ್ಬೇಡ ಅಂತ ಶಿವ ಮೊದಲೇ ಹೇಳಿತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ. ಊಟ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಸಿಕ್ಕಿದ ಚಾನ್ಸ್ ಅಂತ ಚಿಪ್ಸ್ ತಗೊಂಡೆ. ಬಸ್ ಸ್ಟಾಪ್ ಅಲ್ಲಿ ಚಿಪ್ಸ್, ವಾಟರ್ ಬಾಟ್ಲು ಅವೆಲ್ಲ ಎಕ್ಸ್ಪೈರ್ಡ್ ಆಗಿರ್ತದೆ. ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೆ ಹಿಂದೆನೆ ತಗೊಂಡೆ. ಆಮೇಲೆ ಹಿಂಗೆ ಬಸ್ ಸಂದಿಗೆ ಒಂದಿಲ್ಲ ನುಗ್ಗಿ ಹೋದೆ. ಅಲ್ಲೇ ಬಸ್ ಸ್ಟಾಪ್ ಸಿಕ್ತೈತೆ ಫ್ರೆಂಡ್ಸ್ ನಮಗೆ. ಇಲ್ಲಿ ಬಂದ್ರೆ ಖುಷಿ ಏನಂದ್ರೆ ಫ್ರೆಂಡ್ಸ್, ಕನಕಪುರ ಬಸ್ಸು ರೆಡಿ ಆಗಿರ್ತೈತೆ. ನಾನು ಯಾವಾಗಲೇ ಹೋದ್ರೂ ಮತ್ತೆ ಸೀಟ್ ಖಾಲಿ ಇರ್ತೈತೆ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್. ಹೋಗಿದ ತಕ್ಷಣ ಬಸ್ಸು ಸ್ಟಾರ್ಟ್ ಆಗ್ಬಿಡ್ತು. ಯಾವಾಗಲೇ ಹೋದ್ರು ಅರ್ಧ ಅವರ್ ಕಾಯ್ಬೇಕಿತ್ತು. ಇಲ್ಲಂತೂ ಫ್ರೀ ಟಿಕೆಟ್. ಖುಷಿ ಆಯ್ತು. ಆಮೇಲೆ ತಂದಿರೋ ಚಿಕ್ಸ್ ಪ್ಯಾಕೆಟ್ ಓಪನ್ ಮಾಡಿದೆ ಫ್ರೆಂಡ್ಸ್. ಇದು ಲೇಸು ಟೊಮೊಟೊ ಫ್ಲೇವರ್ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಟ್ರೈ ಮಾಡ್ರಿ. ಸ್ವಲ್ಪ ಹುಳಿ ಇರುತ್ತಲ್ಲ ಲೇಸು. ಇಂಥ ಐಟಮ್ಸ್ ತಿನ್ನಕ್ಕೆ ಇಷ್ಟ ನನಗೆ. ಕುರ್ಕುರೆನೂ ಅಷ್ಟೇ ಟೊಮೊಟೊ ಫ್ಲೇವರ್ ತಗೋತೀನಿ. ಮತ್ತೆ ಇದು ಸೋಯಾ ಸ್ಟಿಕ್ಸ್ ಅಂತಿತ್ತು ಫ್ರೆಂಡ್ಸ್. ಇದು ಒಂದ್ಸಲ ತಿಂದಿದ್ದೆ ನಾನು. 15 ರೂಪಾಯಿತು ತಗೊಂಡೆ. ಇದಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತು. ಹಂಗೆ ಒಂದು ಅರ್ಧ ಬಾಟ್ಲು ನೀರು ಕುಡ್ದೆ. ಸಮಾಧಾನ ಆಯ್ತು. ಹೊಟ್ಟೆ ತುಂಬ್ದಂಗೆ ಅನಿಸ್ತು. ಮಕ್ಕಳು ಈ ತರ ಲೇಸು ಚಿಪ್ಸ್ ಎಲ್ಲ ಜಾಸ್ತಿ ತಿನ್ನಕ್ ಹೋಗ್ಬಿಡ್ರಿ. ಹಂಗೆ ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡಿ ಕಂಡ್ಬಿಟ್ರೆ ಕನಕಪುರದಲ್ಲಿ ಇದೀನಿ. 3 ಕಾಲ ಆಗಿತ್ತು ಫ್ರೆಂಡ್ಸ್ ಕನಕಪುರ ಹೋಗೋಷ್ಟರಲ್ಲಿ. ಕನಕಪುರ ರೀಚ್ ಆಗೋಷ್ಟರಲ್ಲಿ ನನ್ನ ಅವತಾರ ಹಿಂಗಾಗೈತೆ ಫ್ರೆಂಡ್ಸ್. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಶಿವ ಎಷ್ಟೊತ್ತಿಗೆ ಬರ್ತೈತೋ. ಎಲ್ಲೋ ನಾನ್ ವೆಜ್ ಮಾಡ್ತಾವ್ರೆ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ಗಮ್ಮಂತೈತೆ. ಆ ಸ್ಮೆಲ್ಗೆ ಹಸುವು ಇನ್ನೂ ಜಾಸ್ತಿ ಆಗ್ತೈತೆ. ಮಾಮೂಲಿ ನಾನು ಯಾವಾಗಲೇ ಬಂದರೂ ಇಲ್ಲಿ ಕೂತ್ಕೊಳ್ತೀನಿ.
ಇಲ್ಲಿಗೆ ಶಿವ ಬಂದು ಪಿಕಪ್ ಮಾಡ್ತಿದ್ದೆ ಫ್ರೆಂಡ್ಸ್. ನಾನು ಇನ್ಮೇಲೆ ಮಾರ್ಕೆಟ್ ಅಲ್ಲಿ ಬಸ್ ಹತ್ತದಾಗ ಹೇಳ್ತೀನಿ ಕನಕಪುರದಲ್ಲಿ ಇದ್ದೀನಿ ಬಾ ಅನ್ಬಿಟ್ಟು, ಅವಾಗ ಬಸ್ ಹೋಗ್ತೈತೆ. ನಾನು ಆರ್ವಳ್ಳಿಲಿ ಇದ್ದಾಗೆ ಫೋನ್ ಮಾಡ್ತೀನಿ ಫ್ರೆಂಡ್ಸ್, ಯಾವಾಗ್ಲೂನು ಬರ್ತಾ ಇದ್ದೀನಿ ಬಾ ಅಂತ. ಆರ್ವಳ್ಳಿಂದ ನಾನು ಇಲ್ಲಿ ಬರೋಷ್ಟಲ್ಲಿ 25 ನಿಮಿಷ, ಈ ಊರಿಂದ 6 ಕಿಲೋಮೀಟರ್ ಬರೋಷ್ಟರಲ್ಲಿ ಅರ್ಧ ಗಂಟೆ, 3/4 ಗಂಟೆ ತಗೋತಿದ್ದೆ. ಓ DK ಅವರು, DK ಶಿವಕುಮಾರ್ ಅವ್ರು CM ಆಗ್ಬಿಟ್ರಲ್ಲ ಫ್ರೆಂಡ್ಸ್. ಇಲ್ಲಿ ಎಲ್ಲೆಲ್ಲೋ ಅವ್ರೆ. LED ಇಲ್ಲಿ ಫಂಕ್ಷನ್ ನಡೀತೈತಾ? ವಿಧಾನಸೌಧದಲ್ಲಿ ನಡೀತಾ ಇರೋದಾ? ನಮ್ ಜನಗಳು ನೋಡು, ವಿಧಾನಸೌಧಕ್ಕೆ ಹೋಗಕ್ಕಾಗಲ್ಲ, ನಾವು ಬಿಸಿ. ಫ್ರೆಂಡ್ಸ್, ಭಾಗ್ಯಮ್ಮದ ಹೋಟ್ಲು ಇಲ್ಲಿ ನಾನು ಎದುರುಗಡೆನೇ ಐತೆ, ಅದ್ರ ಎದುರುಗಡೆ ಬಿರಿಯಾನಿ ಹೋಟ್ಲ್ ಐತೆ. ಅದಕ್ಕೆ ನಾವು ಬಿರಿಯಾನಿ ಹೋಟ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇಲ್ಲಿ ಫ್ರೆಂಡ್ಸ್ ಭಾಗ್ಯಮ್ಮದ ಹೋಟ್ಲು ಇದೇನೆ, ನಾನು ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಫಸ್ಟ್ ಟೈಮ್ ಹೋಟ್ಲಲ್ಲಿ ಮುದ್ದೆ ಬೋಟಿ ಸರ್ ತಿಂತು, ನಾನ್ ವೆಜ್ ತಿಂತಿರೋದು ಶಿವ ಜೊತೆ ಫಸ್ಟ್ ಟೈಮ್ ಫ್ರೆಂಡ್ಸ್ ಹೋಟ್ಲಲ್ಲಿ. ಶಿವ ತಿಂತಾ ಇಲ್ಲ. ಹನುಮಂತ ಪಲಾವ್, ಹೋಟೆಲ್ ಹನುಮಂತ ಪಲಾವ್, ನಾಟಿ ಸ್ಟೈಲ್. ಇಲ್ಲಿ ಬಿರಿಯಾನಿ, ಕೋಳಿ ಬಿರಿಯಾನಿ ಚೆನ್ನಾಗಿರ್ತೈತೆ. ಅವನ ಚಿಕನ್ ಬಿರಿಯಾನಿ ಬೇಕು, ಕೋಳಿ ಬಿರಿಯಾನಿ ಬೇಕಾ ಅಂತಿದ್ದೆ. ಚಿಕನ್ ಬೇರೆ ಕೋಳಿ ಬೇರೆನಾ? ಕಿಂಡಲ್ ಮಾಡ್ತಾನು ಅವಣ್ಣ. ನೀ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು? ತುಂಬಾ ಹೋಟೆಲ್ಗಳು ಇದಾವೆ ಫ್ರೆಂಡ್ಸ್, ಟೇಸ್ಟ್ ನೋಡುವ ಹೆಂಗಿರ್ತೈತೋ. ಇವಣ್ಣ ಈಗ ಮುದ್ದೆ ಬೋಟಿ ಸಾರು ಮಾಡ್ತೈತಾ ಹೆಂಗೆ? ಎಷ್ಟೊತ್ತಾಯ್ತು ಹೇಳಿ? ಹೋಟ್ಲಲ್ಲಿ ಕಾಯೋದು ಅಂದ್ರೆ ತುಂಬಾ ಕಷ್ಟ ಫ್ರೆಂಡ್ಸ್. ಓ ನನ್ನ ಮುಖ. ಈಗ ಟೈಮ್ 3 ಗಂಟೆ ಫ್ರೆಂಡ್ಸ್, ಇನ್ನ ಟೈಲ್ಸ್ ಹಾಕೋ ಅಣ್ಣಂದ್ರು ಬಂದಿಲ್ಲ. ಇಂದು ಆನಂದನ ತಾಳಲಾರೆ. ಊಟ ನೋಡಿದ ತಕ್ಷಣ ನನಗಂತೂ ತಿಂಗಳಾರ್ ಗಟ್ಲೆ ಊಟ ಬಿಟ್ಟು ಬರ್ಗೆಟ್ಟಿರೋಂಗೆ ಆಗಿತ್ತು. ಒಂದತ್ತು ಊಟ ಬಿಟ್ಟರು ಕಷ್ಟ ಫ್ರೆಂಡ್ಸ್. 4 ಗಂಟೆ ಆಗಿತ್ತು ನಾನೀಗ ಊಟ ಮಾಡೋಷ್ಟರಲ್ಲಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಫ್ರೆಂಡ್ಸ್. ನಾನ್ ವೆಜ್ ಏನಾದ್ರು ತಿನ್ಬೇಕು ಅಂದ್ರೆ ಕನಕಪುರದಲ್ಲೇ ತಿನ್ಬೇಕು ಫ್ರೆಂಡ್ಸ್. ಆ ಕಡೆ ನಾಟಿ ಮೇಕೆಗಳಲ್ಲ ಫ್ರೆಂಡ್ಸ್, ಹೊಲದಲ್ಲಿ ತೋಟದಲ್ಲಿ ಕಾಡಲ್ಲೆಲ್ಲ ಮೇಯಿಸಿರ್ತಾರೆ. ಅದೆಷ್ಟೊಂದು ಸೊಪ್ಪು ತಿಂದಿರ್ತೈತೆ, ಅದು ಟೇಸ್ಟ್ ಇರ್ತೈತೆ. ಸಿಟಿಗಳಲ್ಲಿ ಅವ್ರು ತಂದು ಸಾಕಿ ಮತ್ತೆ ಮನೆ ಊಟ ಎಲ್ಲ ತಿನ್ಸಿ ಸಾಕಿರ್ತಲ್ಲ, ಅದು ಮಟನ್ ಅಷ್ಟೊಂದು ಟೇಸ್ಟ್ ಇರಲ್ಲ. ನಾನು ಒಂದ್ ಮುದ್ದೆ ಮತ್ತೆ ಹಾಫ್ ಪ್ಲೇಟ್ ಬೋಟಿ ತಗೊಂಡಿದ್ದು, ಅದು ಹಾಫ್ ಪ್ಲೇಟ್ ಅಲ್ಲಿ ಹಾಫ್ ತಿನ್ನೋಷ್ಟಲ್ಲೇ ಹೊಟ್ಟೆ ತುಂಬೋಯ್ತು. ಅಷ್ಟೊಂದು ನಾನ್ ವೆಜ್ ಕೊಡ್ತಾರೆ ಈ ಕಡೆ, ಆದ್ರೆ ರೇಟು ಹಂಗೆ ಇರ್ತೈತೆ ಫ್ರೆಂಡ್ಸ್, ಕಮ್ಮಿ ಏನಿರಲ್ಲ. ನೀವೇನಾದ್ರೂ ಕಬಾಳ್ ರೂಟಲ್ಲಿ ಹೋಗ್ಬೇಕಾದ್ರೆ ಇದು ಅದೇ ರೂಟಲ್ಲಿ ಕನಕಪುರದಲ್ಲಿ ಸಿಗ್ತೈತೆ ಫ್ರೆಂಡ್ಸ್ ಹೋಟ್ಲು. ಅರ್ಧ ಜನ ನಮ್ ಕಡೆ ನೋಡಿದಂಗೆ ಫ್ರೆಂಡ್ಸ್, ನಾನ್ ವೆಜ್ ತಿನ್ಬೇಕು ಅಂದ್ರೆ ಫಸ್ಟ್ ನೆನೆಸ್ಕೊಳ್ಳೋದೇ ಕನಕಪುರ. ಕನಕಪುರ ಅಂದ್ರೆ ನಾನ್ ವೆಜ್ ಫೇಮಸ್ ಅಂತ. ಮತ್ತೆ ಕ್ಲೀನ್ ಆಗಿ ಮಾಡಿರ್ತಾರೆ ಫ್ರೆಂಡ್ಸ್. ಬೋಟಿ ಸಾರು ನಾವಿರೋ ಏರಿಯಾದಲ್ಲಿ ತಿಂದ್ರೆ ಕಲ್ಲು ಮಣ್ಣು ಹಂಗೆ ಸಿಗ್ತಾ ಇರ್ತೈತಿ ತಿನ್ಬೇಕಾದ್ರೆ. ಇಲ್ಲಿ ಮಾತ್ರ ತುಂಬಾ ಕ್ಲೀನ್ ಆಗಿ ಮಾಡಿದ್ರು, ಅದಕ್ಕೆ ಬಕ ಅಂತ ತಿಂತಾ ಇದೀನಿ. ಈ ತರ ಊಟ ಟೇಸ್ಟಿ ಆಗಿದ್ಬಿಟ್ಟು ಅಂದ್ರೆ ಎಷ್ಟೋ ದುಡ್ಡು ಕೊಟ್ರು ಸಮಾಧಾನ ಅನ್ಸ್ತೈತೆ, ಚೆನ್ನಾಗಿತ್ತು ಅಂತ ಅನ್ಬಿಟ್ಟು. ಆಮೇಲೆ ಅವಣ್ಣ ಹೇಳ್ತಿದ್ರು ಪದೇ ಬಿರಿಯಾನಿ ತಗೊಳ್ರಿ, ಟೇಸ್ಟ್ ನೋಡ್ರಿ ಚೆನ್ನಾಗಿರ್ತೈತೆ ಅನ್ಬಿಟ್ಟು. ಅದಕ್ಕೆ ನಾನು ಹಾಫ್ ಪ್ಲೇಟ್ ಕುಷ್ಕ ತಗೊಂಡೆ. ಅದಂತೂ ಇನ್ನೂ ನೆಕ್ಸ್ಟ್ ಲೆವೆಲ್. ಯಾಕೆ ಅವಣ್ಣ ಪದೇ ಬಿರಿಯಾನಿ ಅಂತ ಹೇಳ್ತಿದ್ರು ಅಂತ ಆವಾಗ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡಿದ್ರೆ ಬಿರಿಯಾನಿ ತಿನ್ಬೇಕು. ನಾನು ಅರ್ಧ ತಿನ್ಬಿಟ್ಟು ಶಿವಾಗ ಅರ್ಧ ಕೊಟ್ಟೆ, ಶಿವನು ತಿಂತು. ನಾನ್ ವೆಜ್ ಏನಾದ್ರು ತಿಂದ್ರೆ ಫ್ರೆಂಡ್ಸ್ ಕನಕಪುರದಲ್ಲೇ ತಿನ್ಬೇಕು. ಸೂಪರ್ ಟೇಸ್ಟ್ ಇತ್ತು ಫ್ರೆಂಡ್ಸ್ ಈ ಹೋಟ್ಲಲ್ಲಿ. ಯಾರಾದ್ರೂ ಈ ಏರಿಯಾ ಕಡೆ ಬಂದ್ರೆ ಟ್ರೈ ಮಾಡ್ರಿ ಫ್ರೆಂಡ್ಸ್. ನಾವೀಗ ಕನಕಪುರ ಸಂದಿಗೊಂದಿಲೆಲ್ಲ ಸುತ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್. ಕೋಟೆ ಇಡ್ಲಿ ರೋಡು ಕೋಟೆ ಇಡ್ಲಿ ರೋಡ್ ಫ್ರೆಂಡ್ಸ್. ಅವಣ್ಣಂದ್ರು ಟೈಲ್ಸ್ ಅಣ್ಣಂದ್ರೆ ಇನ್ನ ಬಂದಿಲ್ಲ ಫ್ರೆಂಡ್ಸ್, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡೋದು? ಇಲ್ಲಿ ಸಿಗ್ತೈತೆ ಫ್ರೆಂಡ್ಸ್ ಕೋಟೆ ಇಡ್ಲಿ. ಹಳ್ಳಿ ದಾರಿಯಲ್ಲಿ ತಂಪು ಬೀದಿನಲ್ಲಿ ಸೊಪ್ಪುಗಳು, ಸೌದೆಗಳು, ಕಸಗಳು, ಬೇಗ ಹಾಕಿರುವ ಮನೆಗಳು ಫ್ರೆಂಡ್ಸ್. ಒತ್ಸಲ ಹಾಕಿದ್ವಲ್ಲ ಟೈಲ್ಸು, ಸಾರಿ ಸಿಮೆಂಟ್ ಹಾಕ್ಸಿದ್ವಲ್ಲ ನಾವು ಫ್ರೆಂಡ್ಸ್. ಇಲ್ಲಿ ಡೋರು ಮೊನ್ನೆ ಹಾಕ್ಸ್ಬಿಟ್ಟು ಬಂತಲ್ಲ ಫ್ರೆಂಡ್ಸ್, ಮೊನ್ನೆ ಬಂದಾಗ ಬಾತ್ರೂಮ್ ಡೋರು, ಹೊಸ ಡೋರು. ನೀನು ಯಾವಾಗ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಬಿಟ್ಟು ಬಂದೆ ಬಸ್ಸಲ್ಲಿ ಬಾ ಅಂದ್ಬಿಟ್ಟು, ಆವಾಗಲೇ ಕೆಲಸ ಎಲ್ಲ ಎಡವಟ್ಟಾಯಿತು. ನಾನು ಕರ್ಕೊಬಂದಿದ್ರೆ ಗಾರೆ ಕೆಲಸದ ಅಣ್ಣ ಎಲ್ಲ ಬರ್ತಾಯಿದ್ರ ಟೈಲ್ಸ್ ಹಾಕೋರು. ನಾನು ಬಿಟ್ಬಿಟ್ಟು ಬಂದರೆ ಇದೇ ಕತ್ತಿನೇ ಆಗೋದಪ್ಪಿ. ಬುಧವಾರ ಮಂಗಳವಾರ ಕೆಲಸ ಆಗಲ್ಲ ಅಂದ್ಬಿಟ್ಟು ಮಂಗಳವಾರ ಆಮೇಲೆ ಹಾಕಕ್ಕೆ ನೋಡ್ದ. ನಮ್ಮನೆ ಫ್ರೆಂಡ್ಸ್, ನಮ್ಮನೆ. ಈಗ ಫೀಲ್ ಹೆಂಗೈತಂದ್ರೆ ಇದೇ ಮನೆ, ಎಲ್ಲಾದ್ರೂ ದೂರ ತೋಟದಲ್ಲೋ ಬೆಟ್ಟದಲ್ಲೋ ಒಂಟಿ ಮನೆ ಇರ್ಬೇಕಿತ್ತು ನಮ್ದು ಅನಿಸ್ತಿದೆ. ಬೀರು ಒಬ್ಬನೇ ತಿಕ್ತಪ್ಪಿ ಆಚೆ. ಓ ಮೈ ಗಾಡ್, ನನ್ನ ಗಣ್ಣಲ್ಲೂ ಬಾಹುಬಲಿ ಅವರೇ, ಬಾಹುಬಲಿ. ಇಲ್ಲಿ ಹಾಕ್ಸ್ತೀವಿ ಫ್ರೆಂಡ್ಸ್ ಈಗ ಟೈಲ್ಸ. ಸಿಂಕ್ ಏನಾಗ್ತಪ್ಪ? ಫಿಟ್ ಮಾಡ್ದ? ಬೆಳಗ್ಗೆ ಫಿಟ್ ಮಾಡಿತ್ತಾನೆ.
ಇಲ್ಲೆಲ್ಲ ಹಾಕ್ಸ್ಬೇಕು ಫ್ರೆಂಡ್ಸ್. ಖರ್ಚು ಮಾಡ್ಬೇಕು. ಸಿಮೆಂಟ್ ಹಾಕ್ಸ್ಬಿಡ್ವೆ? ಸಿಮೆಂಟ್ ಹಾಕ್ಬಿಡ್ವೆ ಸಾಕು. ಹ್ಞೂ ತಾನೆ? ಟೈಲ್ಸ್ ಏನಾರ ಮಿಕ್ಕಿದ್ರೆ ಅಲ್ಲಿ ಕೆಳಗಡೆ ಟೈಲ್ಸೇ ಹಾಕ್ಸ್ಬಿಡು. ಯಾಕಂದ್ರೆ ನೀರೆಲ್ಲ ಲೀಕೇಜ್ ಆದ್ರೆ ಗಲೀಜಾಗಲ್ಲ. ಈಗ ಏನಾಗಲ್ಲ. ಏನಪ್ಪ ನೀನು ಕಾಣಿಸ್ತಾನೆ ಇಲ್ಲ. ಇರ್ಲಿ ಫೋನ್ ಮಾಡ್ತೀನಿ ಕಾಣೋದಿಲ್ಲ. ಮಾಡವ ಅಣ್ಣನ್ಗೆ. ಇದು ಹೌಸ ಓವೆನ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಕಿಟಕಿಗಳು ತೆಗಿಯಪ್ಪ, ಬಂದು ಮೊದಲು ಕಿಟಕಿ ತೆಗಿಬೇಕು. ಮನೆ ಬಾಕಲ್ದು ಗಾಳಿ ಆಡಿದ್ರೆ ಸರೋಗ್ತಿದೆ. ಯಾರಲ್ಲಿ ತಾತ ಅಲ್ಲಿ ಕುಂತೈತೆ ಒಂದು ಮೇಕೆನ ಮೇಯಿಸ್ಕೊಂಡು. 5 ಗಂಟೆ ಫ್ರೆಂಡ್ಸ್ ಫೈನಲಿ ಬಂದರು. ಈಗೇನು ಹಾಕಲ್ಲ ಅಂದ್ರ ಬೆಳಗ್ಗೆನೆ ಗೊತ್ತಿತ್ತು ನನಗೆ ಹಿಂಗಾಗ್ತಿದೆ ಅಂತ. ನಾಳೆ ಆದರೂ ಎಷ್ಟು ಗಂಟೆಗೆ ಬಂದು ಹಾಕ್ಕೊಡ್ತಾರಪ್ಪ? ಕರೆಕ್ಟಾಗಿ ಹೇಳಿದರೆ ನಾಳೆನೇ ಬರ್ಬೋದಿತ್ತಾನೆ. ನಾವು ಮಣ್ಣು ಎಲ್ಲ ನಾವೇ ಎತ್ತಾಕಿದ್ದೀವಿ ಫ್ರೆಂಡ್ಸು ನಾಳೆ ಟೈಲ್ಸ್ಗೆ. 1 2 3 ಹಾಂ ಇಲ್ಲಿ 3 ಹಾಕ್ಸು. ಸ್ವಲ್ಪ ಹಾಕ್ಸ್ಕೊಂಡ್ಯಾ? 3 ಹಾಕ್ಸ್ಬೇಕಾ? ಎಕ್ಸ್ಟ್ರಾ ಇದ್ರೆ ಹಾಕ್ಸ್ತೀನಿ. 6 ಪೀಸ್ ಅವೆ. ಹಾಕ್ಸ್ತೀನಿ. ಈ ಗಂಟೆ ಬದ್ದಂಗೆ ಹಾಕ್ಸ್ಬಿಡು. ಅಲ್ಲಿ ಗಂಟೆ ಬೇಕೇ ಬೇಕು. ಕಾಯಿ ನಾವು ಈ 2 ನಿಮ್ಮದೇ ಎತ್ಕೋದೇನು? ಟೈಲ್ಸ್ ಹಾಕೋರು ಬೆಳಗ್ಗೆನೆ ಬರ್ತೀನಿ ಅಂತ ಹೋಗ್ಬಿಟ್ರು ಫ್ರೆಂಡ್. ನನಗೆ ಬೆಳಗ್ಗೆನೆ ಡೌಟ್ ಹೊಡಿತು, ಅದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬರೋಕ್ಕೆ. ಆಗಲ್ಲ ಇವತ್ತು ಅಂತ ಅನಿಸ್ತಾಯಿತ್ತು ಮನಸ್ಸಿಗೆ. ಹಂಗೆ ಆಯಿತು. ನಾನು ಚಿತ್ರಾನ್ನ ಪುಳಿಯೋಗರೆ ಸ್ಮೆಲ್ ಬರಲ್ಲ ಫ್ರೆಂಡ್ಸ್, ಬೇಗ ಆಳಿಸೋಗಲ್ಲ ಅನ್ನ. ಅದಕ್ಕೆ ಚಿತ್ರಾನ್ನ ಮಾಡಿ ಕಟ್ ಕಳಿಸಿದ್ರೆ ಅರ್ಧಂಬರ್ಧ ಕೈ ಹಾಕ್ಬಾರ್ದು, ಸಪ್ರೇಟಾಗಿ ಪ್ಲೇಟಿಗೆ ಹಾಕ್ಕೊಂಡು ತಿನ್ಬೇಕು. ಕೈ ಹಾಕ್ಬಿಟ್ಟು ತಿಂದೈತೆ, ಆಳಿಸ್ಕೊಂಡೈತೆ ಅನ್ನ. ಇವಾಗ ಹಸ್ಕೊಂಡು ಮಲ್ಕೊಳ್ಳಿ. ನನಗಂತೂ ಮಧ್ಯಾಹ್ನ ತಿಂದಿದ್ದು ಹೊಟ್ಟೆ ತುಂಬ ಐತೆ. ಹಸ್ಕೊಂಡು ಮಲ್ಕೊಂಡು ಗೊತ್ತಾಗ್ತೈತೆ. ಹೊಟ್ಟೆ ಊದ್ಕೊಂಡ್ರೆ ಏನು ಮಾಡ್ತೀಯಾ? ಅಳಿಸ್ಕೊಂಡಿಲ್ಲ ಮತ್ತು ಸ್ವಲ್ಪ ಸ್ಮೆಲ್ ಚೇಂಜ್ ಅನ್ನಿಸ್ತೈತೆ. ಯಾವತ್ತೂ ಬಾಕ್ಸ್ಗೆ ಕೈ ಹಾಕ್ಕೊಂಡು ತಿನ್ನಬಾರ್ದು, ಸಪ್ರೇಟಾಗಿ ಕ್ಯಾಪಲ್ಲಿ ತಿನ್ನಬೇಕು. ತಿನ್ಬಿಟ್ಟು ಕೊಡು, ಪರವಾಗಿಲ್ಲ, ಅಷ್ಟು ಬೇಡ ನನಗೆ.